Hello aspirants, welcome to Sparda Lines. ನಾವು ಇವತ್ತಿನ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ. ಸೊ ಯಾವ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತೀವಿ ಅದನ್ನೆಲ್ಲ ನೋಡೋಣ. ಈಗ ಮೊದಲನೇದಾಗಿ ವರ್ಲ್ಡ್ ಫುಡ್ ಇಂಡಿಯಾ 2025 ಯಾವತ್ತಿಂದ ಯಾವತ್ತವರೆಗೂ ನಡೆಯುತ್ತೆ, ಯಾರು ಇನಾಗ್ರೇಟ್ ಮಾಡಿದ್ದು ಆ್ಯಂಡ್ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ, ಯಾವ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಸೊ ಇದನ್ನೆಲ್ಲ ನೋಡೋಣ. ವರ್ಲ್ಡ್ ಫುಡ್ ಇಂಡಿಯಾ 2025 ಅಲ್ಲಿ ಆ್ಯಂಡ್ ಬ್ಯಾರನ್ ಐಲ್ಯಾಂಡ್ಸ್ ಬಗ್ಗೆ ಮಾತಾಡೋಣ. ಬ್ಯಾರನ್ ಐಲ್ಯಾಂಡ್ಸ್ ಇರೋದಿಲ್ಲಿ ಆ್ಯಂಡ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಬಗ್ಗೆ ಸ್ವಲ್ಪ ನೋಡೋಣ. ಅಗ್ನಿ ಪ್ರೈಮ್ ಯಾಕೆ ನ್ಯೂಸಲ್ಲಿದೆ ಆ್ಯಂಡ್ ಗ್ರೌಂಡ್ ನಟ್ಸ್ ಬಗ್ಗೆ ನೋಡೋಣ. ಓಕೆ, ಇಂಡಿಯಾದವರು ರೀಸೆಂಟಾಗಿ ಗ್ರೌಂಡ್ ನಟ್ ಇಂಪೋರ್ಟ್ಸ್ನ ಬ್ಯಾನ್ ಮಾಡಿದ್ದಾರೆ, ಯಾಕೆ ಅಂತ ನೋಡೋಣ. ಆ್ಯಂಡ್ ಅಮಿತಾ ಚೌಧರಿ ಅವ್ರ ಬಗ್ಗೆ ನೋಡೋಣ. ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕದ ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಬಗ್ಗೆ ನೋಡೋಣ. ಆ್ಯಂಡ್ ದೆನ್ ಶಿರಾಪುರ್ ಮಾಡೆಲ್ ಆಫ್ ವಾಟರ್ ಕನ್ಸರ್ವೇಷನ್, ವಾಟ್ ಈಸ್ ಶಿರಾಪುರ್ ಮಾಡೆಲ್ ಆಫ್ ವಾಟರ್ ಕನ್ಸರ್ವೇಷನ್, ಎಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಯಾಕಿದು ನ್ಯೂಸಲ್ಲಿದೆ. ಸೊ ಆಲ್ ದಿಸ್ ವಿಲ್ ಸ್ಟಡಿ ಇನ್ ದಿಸ್ ಟುಡೇಸ್ ಕ್ಲಾಸ್. ಸೊ ಮೊದಲನೇದಾಗಿ ದ ಟರ್ಮ್ ಕ್ವಾಸಿ ಮೂನ್ ರೆಫರ್ಸ್ ಟು, ನಿನ್ನೆ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲಲ್ಲಿ ಕ್ವಾಸಿ ಮೂನ್ ಬಗ್ಗೆ ನಾನು ಮಾತಾಡಿದೆ. ಸೊ ಅದಕ್ಕೆ ಅದರ ಬೇಸ್ ಮೇಲೆ ಒಂದು ಕ್ವೆಶನ್. ಓಕೆ, a moon that is captured temporarily by Earth's gravity, an asteroid orbiting the sun but appearing to accompany Earth, a natural satellite that completes its orbits around Earth in less than a month, a fragment of Earth's original moon that separated due to gravitational pull. So the right answer for this is an asteroid orbiting the sun but appearing ಟು ಅಕಂಪನಿ ಅರ್ತ್. ಕ್ವಾಸಿ ಮೂನ್ ಬಗ್ಗೆ ನಾನು ಮಾತಾಡಿದೆ. ಇದು ಅರ್ತ್ನ ಸುತ್ತಲ್ಲ, ಬದಲಾಗಿ ಸನ್ನ ಸುತ್ತುತ್ತೆ. ಬಟ್ ನಮಗೆ ಯಾವ ಥರ ಕಾಣುತ್ತೆ ಅಂದರೆ ಇದು ಅರ್ತ್ ಸುತ್ತಾ ಇರೋ ಥರ ಕಾಣಿಸುತ್ತೆ. ಸೊ ಅರ್ತ್ನ ರೆವಲ್ಯೂಷನ್ ಮತ್ತು ಈ ಒಂದು ಆಸ್ಟ್ರಾಯ್ಡ್ನ ರೆವಲ್ಯೂಷನ್ ಸಿಂಕ್ ಆಗಿರುತ್ತೆ. ಸೊ ದಟ್ ಈಸ್ ವೈ ವಿ ಥಿಂಕ್ ದಟ್ ಇಟ್ ಈಸ್ ಅಕಂಪನಿಯಿಂಗ್ ಅರ್ತ್, ಬಟ್ ಇಟ್ ಈಸ್ ನಾಟ್ ಅಕಂಪನಿಯಿಂಗ್ ಅರ್ತ್, ಇಟ್ ಈಸ್ ರೆವಲ್ಯೂಷನ್. ಅದರ ಒಂದು ರೆವಲ್ಯೂಷನ್ ಏನೋ ಸಣ್ಣ ಸುತ್ತ ನಡೀತಾ ಇರುತ್ತೆ. ಸೊ ದಟ್ ಈಸ್ ವೈ ದಿಸ್ ಕ್ವಾಸಿ ಮೂನ್ ವಾಸ್ ಇನ್ ನ್ಯೂಸ್. ನಮ್ಮ ಅರ್ತ್ಗೆ 7 ಕ್ವಾಸಿ ಮೂನ್ಸ್ ಇದಾವೆ. ಸೊ ಇದನ್ನು ನಾವು PN7 2025 ಅಂತ ನಾವು ನೇಮ್ ಮಾಡಿದ್ವಿ. ಓಕೆ, ಸೊ ಕನ್ನಡದಲ್ಲಿ ಕ್ವಾಸಿ ಚಂದ್ರ ಅಂದರೆ ಸೂರ್ಯನ ಸುತ್ತುತ್ತಿರುವ ಆದರೆ ಭೂಮಿಯ ಜೊತೆಯಲ್ಲಿರುವಂತೆ ಕಾಣುವ ಕ್ಷುದ್ರ ಗ್ರಹ. ಓಕೆ, ಸೊ ದಿಸ್ ಈಸ್ ದಿ ಆನ್ಸರ್ ಫಾರ್ ಎಸ್ಟರ್ಡೇಸ್ ಕ್ವೆಶನ್. ಮೊದಲನೇ ಆರ್ಟಿಕಲ್, ವರ್ಲ್ಡ್ ಫುಡ್ ಇಂಡಿಯಾ 2025 ಎಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಬೀಯಿಂಗ್ ಆರ್ಗನೈಸ್ಡ್ ಇನ್ ನ್ಯೂ ಡೆಲ್ಲಿ, ಇಂಡಿಯಾ. ಯಾವ ಒಂದು ಮಿನಿಸ್ಟ್ರಿ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ. ಸೊ ಈ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅವರು ಈ ಒಂದು ವರ್ಲ್ಡ್ ಫುಡ್ ಇಂಡಿಯಾ 2025ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಯಾಕೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದರೆ ವಿ ವಾಂಟ್ ಟು ಶೋಕೇಸ್ ಇಂಡಿಯಾ, ನಮ್ಮ ಭಾರತವನ್ನ ಗ್ಲೋಬಲ್ ಫುಡ್ ಹಬ್ ಆಗಿ ನಾವು ಚಿತ್ರಿಸ್ಕೊತಾ ಇದೀವಿ. ಗ್ಲೋಬಲ್ ಫುಡ್ ಹಬ್ ಅಂತ ನಾವು ಬಿಂಬಿಸ್ಕೊತಾ ಇದೀವಿ ಇಡೀ ವರ್ಲ್ಡ್ ಮುಂದೆ. ಓಕೆ, ಸೊ ದಟ್ ಈಸ್ ವೈ ವಿ ಆರ್ ಆರ್ಗನೈಸಿಂಗ್ ದಿಸ್ ವರ್ಲ್ಡ್ ಫುಡ್ ಇಂಡಿಯಾ 2025. ಇದಕ್ಕೆ ಪಾರ್ಟ್ನರ್ ಕಂಟ್ರೀಸ್ ಅಂತ ಯಾವ ಕಂಟ್ರೀಸ್ ಇದಾವೆ ಅಂತ ಅಂದ್ರೆ ಒಂದು ನ್ಯೂಜಿಲ್ಯಾಂಡ್ ಅಂಡ್ ಅನದರ್ ಇಸ್ ಸೌದಿ ಅರೇಬಿಯಾ. ಓಕೆ, ಸೌದಿ ಅರೇಬಿಯಾ ಮತ್ತೆ ನ್ಯೂಜಿಲ್ಯಾಂಡ್ ಇದರ ಪಾರ್ಟ್ನರ್ ಕಂಟ್ರಿ ಆಗಿ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ನಡೀತಾ ಇರೋದು ನ್ಯೂ ಡೆಲ್ಲಿಲಿ ಭಾರತ್ ಮಂಟಪಂ ಅಂತ ಏನಿದೆ, ಆ ಒಂದು ಭಾರತ್ ಮಂಟಪಂ ಅಲ್ಲಿ ಈ ವರ್ಲ್ಡ್ ಫುಡ್ ಇಂಡಿಯಾನ ಆರ್ಗನೈಸ್ ಮಾಡ್ತಾ ಇದೀವಿ. ಹಾಗಾದ್ರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಲಾಸ್ಟ್ 10 ವರ್ಷದಲ್ಲಿ ಸುಮಾರು $733 ಬಿಲಿಯನ್ ನ FDI ಆಗಿ ಒಳಗೆ ಬಂದಿದೆ. ಸೊ ದಟ್ ಈಸ್ ವೈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿನೇ ನಾವು ವರ್ಲ್ಡ್ ಫುಡ್ ಇಂಡಿಯಾನ ಆರ್ಗನೈಸ್ ಮಾಡ್ತಾ ಇದೀವಿ ನ್ಯೂ ಡೆಲ್ಲಿಯಲ್ಲಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ವರ್ಲ್ಡ್ ಫುಡ್ ಇಂಡಿಯಾ ವಿಚ್ ಇಸ್ ಬೀಯಿಂಗ್ ಆರ್ಗನೈಸ್ಡ್ ಬೈ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. ಇದನ್ನ ಯಾರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ? ದಿಸ್ ಇಸ್ 3-day ಪ್ರೋಗ್ರಾಮ್. 25th ಸೆಪ್ಟೆಂಬರ್ ಇಂದ 28th ಸೆಪ್ಟೆಂಬರ್ ವರೆಗೂ ನಡೆಯುವಂತಹ ಈ ಒಂದು ಸಮಿಟ್ನ ಯಾರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್. ಓಕೆ, ಸೊ ದಿಸ್ ಇಸ್ ಅಬೌಟ್ ವರ್ಲ್ಡ್ ಫುಡ್ ಇಂಡಿಯಾ. ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಬ್ಯಾರನ್ ಐಲ್ಯಾಂಡ್. ವಾಟ್ ಈಸ್ ಬ್ಯಾರನ್ ಐಲ್ಯಾಂಡ್? ನಮ್ಮ ಭಾರತದ ಇಂಡಿಯಾಸ್ ಆಕ್ಟಿವ್ ವಾಲ್ಕೆನೋ. ನಮ್ಮ ಭಾರತದಲ್ಲಿ ಇದೊಂದೇನ ಇರೋದು ಆಕ್ಟಿವ್ ವಾಲ್ಕೆನೋ ಅಂದರೆ ಇನ್ನೂ ಒಂದು ಐಲ್ಯಾಂಡ್ ಇದೆ. ಇಟ್ ಈಸ್ ಕಾಲ್ಡ್ ಆಸ್ ನಾರ್ಕೊಂಡಮ್ ಐಲ್ಯಾಂಡ್. ಸೊ ನಾರ್ಕೊಂಡಮ್ ಐಲ್ಯಾಂಡ್ ಮತ್ತೆ ಬ್ಯಾರನ್ ಐಲ್ಯಾಂಡ್ ಇದೆರಡು ಸೇರಿ ನಮ್ಮ ಭಾರತದ ಆಕ್ಟಿವ್ ವಾಲ್ಕೆನೋಸ್. ಎಲ್ಲಿರೋದಿದು? ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಇರುತ್ತೆ. ಓಕೆ, ಯಾಕೆ ಈ ಒಂದು ಬ್ಯಾರನ್ ಐಲ್ಯಾಂಡ್ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಕಂಟಿನ್ಯೂಸ್ ಆಗಿ 2 ಸರಿ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ 2 ಸರಿ ವಾಲ್ಕೆನೋ ಎರಪ್ಟ್ ಆಗಿದೆ ಈ ಬ್ಯಾರನ್ ಐಲ್ಯಾಂಡ್ ಅಲ್ಲಿ. ಸೊ ದಟ್ ಈಸ್ ವೈ ವಿ ಆರ್ ಲರ್ನಿಂಗ್ ಅಬೌಟ್ ಬ್ಯಾರನ್ ಐಲ್ಯಾಂಡ್ಸ್. ಬ್ಯಾರನ್ ಐಲ್ಯಾಂಡ್ಸ್ ಇರುವಂಥದ್ದು ಅಂಡಮಾನ್ ಅಂಡ್ ನಿಕೋಬಾರ್. ಅಂಡಮಾನ್ ಅಂಡ್ ನಿಕೋಬಾರ್ ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ನೇಮ್ ಸಜೆಸ್ಟ್ ಅಂಡಮಾನ್ ನಿಕೋಬಾರ್. ಅಂಡಮಾನ್ ಮತ್ತೆ ನಿಕೋಬಾರ್ ಮಧ್ಯ ಇರುವಂತಹ ಚಾನಲ್ಗೆ ನಾವು 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ 10 ಡಿಗ್ರಿ ಚಾನಲ್ ಡಿವೈಡ್ಸ್ ಅಂಡಮಾನ್ ಅಂಡ್ ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಅಂಡಮಾನ್, ಸೌತ್ ಅಂಡಮಾನ್ ಮತ್ತೆ ಲಿಟಿಲ್ ಅಂಡಮಾನ್ನ ಯಾವುದು ಸಪ್ರೇಟ್ ಮಾಡುತ್ತೆ ಅಂತ ಅಂದ್ರೆ ಅದು ಡಂಕನ್ ಪ್ಯಾಸೇಜ್. ಓಕೆ, ಸೊ ದಿಸ್ 2
ಪ್ಯಾಸೇಜಸ್ ಆರ್ ಇಂಪಾರ್ಟೆಂಟ್. ಡಂಕನ್ ಪ್ಯಾಸೇಜ್ ಮತ್ತೆ 10 ಡಿಗ್ರಿ ಚಾನಲ್. ಡಂಕನ್ ಪ್ಯಾಸೇಜ್ ಲಿಟಿಲ್ ಅಂಡಮಾನ್ ಮತ್ತೆ ಸೌತ್ ಇಂಡಿಯನ್ ಅಂಡಮಾನ್ನ ಸೆಪರೇಟ್ ಮಾಡಿದ್ರೆ 10 ಡಿಗ್ರಿ ಚಾನಲ್ ಅಂಡಮಾನ್ ಐಲ್ಯಾಂಡ್ಸ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್ನ ಸೆಪರೇಟ್ ಮಾಡುತ್ತೆ. ಸೊ ದಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅಂಡಮಾನ್ ನಿಕೋಬಾರ್. ಅಂಡ್ ಅಂಡಮಾನ್ ನಿಕೋಬಾರ್ ಯಾವುದರ ಒಂದು ಎಕ್ಸ್ಟೆನ್ಷನ್ ಅಂತ ಕೇಳಿದ್ರೆ ಅರಕ್ಕನ್ ಯೋಮಾ ಅಂತ ನಾವು ಕರಿತೀವಿ. ಮಯನ್ಮಾರ್ ಅಲ್ಲಿರುವಂತಹ ಹಿಲ್ ರೇಂಜಸ್, ಇದು ಮೌಂಟೇನ್ ರೇಂಜಸ್ ಅರಕ್ಕನ್ ಯೋಮಾ. ಓಕೆ, ಈ ಅರಕ್ಕನ್ ಯೋಮಾ ದ ಎಕ್ಸ್ಟೆನ್ಷನ್ ಅಂಡಮಾನ್ ಅಂಡ್ ನಿಕೋಬಾರ್. ಅಂಡ್ ಅರಕ್ಕನ್ ಯೋಮಾ ಇಸ್ ಅಗೇನ್ ಅನ್ ಎಕ್ಸ್ಟೆನ್ಷನ್ ಆಫ್ ನಮ್ಮ ಪೂರ್ವಾಂಚಲ್ ಹಿಲ್ಸ್. ಪೂರ್ವಾಂಚಲ್ ಹಿಲ್ಸ್ ನ ಎಕ್ಸ್ಟೆನ್ಷನ್ ಅರಕನ್ ಯೋಮಾ. ಪೂರ್ವಾಂಚಲ್ ಹಿಲ್ಸ್ ನ ನಾವು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ನಾವು ನೋಡ್ತೀವಿ. ಈ ಪೂರ್ವಾಂಚಲ್ ಹಿಲ್ಸ್ ಎಕ್ಸ್ಟೆಂಡ್ ಆಗಿ ಅದು ಅರಕನ್ ಯೋಮಾ ಆಗುತ್ತೆ. ಎಲ್ಲಿ? ಮಯನ್ಮಾರ್ ಅಲ್ಲಿ. ಓಕೆ, ಸೊ ಈ ಮಯನ್ಮಾರ್ ಅಲ್ಲಿ ಅರಕನ್ ಯೋಮಾ ಅನ್ನುವಂತಹ ಮೌಂಟೇನ್ ರೇಂಜ್ ನ ಎಕ್ಸ್ಟೆನ್ಷನ್ ಅಂಡಮಾನ್ ಅಂಡ್ ನಿಕೋಬಾರ್. ಹಾಗಾದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ನ 3 ಐಲ್ಯಾಂಡ್ಸ್, 3 ಐಲ್ಯಾಂಡ್ಸ್ ಹ್ಯಾವ್ ಬಿನ್ ರಿನೇಮ್ಡ್. ಯಾವ್ಯಾವುದು 3 ಐಲ್ಯಾಂಡ್ಸ್ ಅಂತ ಅಂದ್ರೆ, ಒಂದು ರಾಸ್ ಐಲ್ಯಾಂಡ್, ಇನ್ನೊಂದು ನೀಲ್ ಐಲ್ಯಾಂಡ್ ಅಂಡ್ ಇನ್ನೊಂದು ಹ್ಯಾವ್ಲಾಕ್ ಐಲ್ಯಾಂಡ್ ಅಂತ. ಓಕೆ, ಸೊ ಈ 3 ಐಲ್ಯಾಂಡ್ ನ ನಾವು ರೀನೇಮ್ ಮಾಡಿದೀವಿ. ಯಾವ್ಯಾವ ಐಲ್ಯಾಂಡ್ಗೆ ಯಾವ್ಯಾವ ನೇಮ್ ಕೊಟ್ಟಿದೀವಿ ಅಂತ ಅಂದ್ರೆ, ರಾಸ್ ಐಲ್ಯಾಂಡ್ ಇಸ್ ನೇಮ್ಡ್ ಆಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ. ಓಕೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್. ಅಂಡ್ ದೆನ್ ನೀಲ್ ಐಲ್ಯಾಂಡ್ ನ ನಾವು ಶಹೀದ್ ದ್ವೀಪ್ ಅಂತ ಕರಿತೀವಿ, ಶಹೀದ್ ದ್ವೀಪ್. ಅಂಡ್ ಹ್ಯಾವ್ಲಾಕ್ ಐಲ್ಯಾಂಡ್ ನ ನಾವು ಸ್ವರಾಜ್ ದ್ವೀಪ್ ಅಂತ ಕರಿತೀವಿ. ಓಕೆ, ಸೊ ದೀಸ್ 3 ಐಲ್ಯಾಂಡ್ಸ್ ಹ್ಯಾವ್ ಬಿನ್ ರಿನೇಮ್ಡ್. ಯಾವ್ಯಾವುದು? ರಾಸ್ ನ ಇನ್ನೊಂದು ಹೆಸರು ಬೋಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್. ಅಂಡ್ ದೆನ್ ನೀಲ್ ಐಲ್ಯಾಂಡ್ ನ ನಾವು ಶಹೀದ್ ದ್ವೀಪ್ ಅಂತ ಕರಿತೀವಿ. ಅಂಡ್ ಹ್ಯಾವ್ಲಾಕ್ ಐಲ್ಯಾಂಡ್ ನ ನಾವು ಸ್ವರಾಜ್ ದ್ವೀಪ್ ಅಂತ ಕರಿತೀವಿ. ಸೊ ಈ 3 ಐಲ್ಯಾಂಡ್ಸ್ ನ ಹೆಸರು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದಾದಂತಹ ಹೆಸರು. ಅಂಡ್ ಡಂಕನ್ ಪ್ಯಾಸೇಜ್ ಇಸ್ ಇಂಪಾರ್ಟೆಂಟ್. ಲಿಟಿಲ್ ಅಂಡಮಾನ್ ಮತ್ತೆ ಸೌತ್ ಅಂಡಮಾನ್ ನ ಸೆಪರೇಟ್ ಮಾಡುವಂತಹ ಡಂಕನ್ ಪ್ಯಾಸೇಜ್ ಇಸ್ ಇಂಪಾರ್ಟೆಂಟ್. 10 ಡಿಗ್ರಿ ಚಾನಲ್ ಇಸ್ ಇಂಪಾರ್ಟೆಂಟ್. ಹಾಗೆ 6 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್ ಯಾವ್ಯಾವ್ದನ್ನ ಸೆಪರೇಟ್ ಮಾಡುತ್ತೆ ಅನ್ನೋದನ್ನ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಗೊತ್ತಿದ್ರೆ ಯು ಕಮೆಂಟ್ ಇನ್ ಅವರ್ ಕಮೆಂಟ್ ಸೆಕ್ಷನ್. ಅಂಡ್ ದೆನ್ ಅಂಡಮಾನ್ ಅಂಡ್ ನಿಕೋಬಾರ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ವಿಚ್ ಮೌಂಟೇನ್ ರೇಂಜ್ ಅಂತ ಕೇಳ್ತಾರೆ. ಇಟ್ ಈಸ್ ದಿ ಎಕ್ಸ್ಟೆನ್ಷನ್ ಆಫ್ ಅರಕನ್ ಯೋಮಾ. ಅಂಡ್ ಅರಕನ್ ಯೋಮಾ ಇಸ್ ದಿ ಎಕ್ಸ್ಟೆನ್ಷನ್ ಆಫ್ ನಮ್ಮ ಪೂರ್ವಾಂಚಲ್ ಹಿಲ್ಸ್. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಕಾಂಪಿಟೇಟಿವ್ ಎಕ್ಸಾಮ್. ಬ್ಯಾರನ್ ಐಲ್ಯಾಂಡ್ ಇವಾಗ ಎರಪ್ಷನ್ ಆಗಿರುವಂತಹ ಕಾರಣ ನಾವು ಇದನ್ನೆಲ್ಲ ನಾವು ಓದ್ಕೋಬೇಕಾಗುತ್ತೆ. ಓಕೆ, ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಅಗ್ನಿ ಪ್ರೈಮ್. ಯಾಕೆ ಅಗ್ನಿ ಪ್ರೈಮ್ ನ್ಯೂಸ್ ಅಲ್ಲಿ ಇದೆ ಅಂತ ಅಂದ್ರೆ, ನಮ್ಮ DRDO ರೈಲ್ ಬೇಸ್ಡ್ ಮೊಬೈಲ್ ಲಾಂಚರ್ ನಲ್ಲಿ ಇದನ್ನ ಟೆಸ್ಟ್ ಫೈರ್ ಮಾಡಿದ್ದಾರೆ. ಸೊ ದಟ್ ಇಸ್ ವೈ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅಗ್ನಿ ಪ್ರೈಮ್ ಅಂತ ಒಂದು ಮಿಸೈಲ್ ನ, ಇಟ್ ಈಸ್ ಅ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್. ಸೊ ಈ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ನ ಇವಾಗ ಯಾವ್ದ್ರಿಂದ ಲಾಂಚ್ ಮಾಡೋದನ್ನ ನಾವು ಟೆಸ್ಟ್ ಮಾಡಿದೀವಿ ಅಂದ್ರೆ, ರೈಲ್ ಬೇಸ್ಡ್ ಮೊಬೈಲ್ ನೆಟ್ವರ್ಕ್. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಅಂತ ಅಂದ್ರೆ, ಇವಾಗ ನಾವು ಸರ್ಪ್ರೈಸ್ ಅಟ್ಯಾಕ್ಸ್ ನ ಈಸಿಯಾಗಿ ಲಾಂಚ್ ಮಾಡಬಹುದು. ನಮ್ಮ ಭಾರತದ ರೈಲ್ವೆ ನೆಟ್ವರ್ಕ್ ಅರೌಂಡ್ 70,000 ಕಿಲೋಮೀಟರ್ಸ್ ಇದೆ. ಸೊ ದಿಸ್ ಇನ್ಕ್ಲೂಡ್ಸ್ ಹಿಡನ್ ಟ್ರ್ಯಾಕ್ಸ್ ಲೈಕ್ ಟನಲ್ಸ್, ಬ್ರಿಡ್ಜಸ್. ಈ ಟನಲ್ಸ್, ಬ್ರಿಡ್ಜಸ್ ಅದ್ರ ಮೇಲೆ ಎಲ್ಲ ಇರುವಂತಹ ರೈಲ್ವೆ ನೆಟ್ವರ್ಕ್ ನ ಯೂಸ್ ಮಾಡಿಕೊಂಡು ಇವಾಗ ನಾವು ಅಗ್ನಿ ಪ್ರೈಮ್ ನ ಲಾಂಚ್ ಮಾಡಬಹುದು. ನಮ್ಮ ಭಾರತದ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಏನಿದೆ, ನೋ ಫಸ್ಟ್ ಯೂಸ್ ಪಾಲಿಸಿ ಅನ್ನೋದು. ಓಕೆ, ನಮ್ಮ ಭಾರತದ ನ್ಯೂಕ್ಲಿಯರ್ ಪಾಲಿಸಿ ಏನು? ನೋ ಫಸ್ಟ್ ಯೂಸ್ ಪಾಲಿಸಿ. ಈ ತರ ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ನಾವು ಒಂದು ಇಟ್ಕೊಂಡಾಗ ನಮ್ಮ ಸರ್ವೈವಬಿಲಿಟಿಗೆ ಯಾವುದಾದ್ರೂ ಒಂದು ನಮ್ಮ ಸರ್ವೈವಬಿಲಿಟಿಗೆ ನಾವು ಈ ತರ ಒಂದು ಲಾಂಚ್ ನ ಮಾಡುವುದು ಅತ್ಯವಶ್ಯಕವಾಗಿರುತ್ತದೆ. ಸೊ ಅದಕ್ಕೆ ಈ ಅಗ್ನಿ ಪ್ರೈಮ್ ಮೊಬೈಲ್ ಲಾಂಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ನೋ ಫಸ್ಟ್ ಯೂಸ್ ಪಾಲಿಸಿಗೆ. ಇಟ್ ಆಕ್ಟ್ಸ್ ಆಸ್ ಡಿಟರೆಂಟ್. ಇದನ್ನ ಯೂಸ್ ಮಾಡ್ಕೊಂಡು ನಾವು ಯಾರನ್ನಾದ್ರೂ ಅಟ್ಯಾಕ್ ಮಾಡ್ತೀವಾ? ಇಲ್ಲ, ಅಟ್ಯಾಕ್ ಮಾಡಲ್ಲ. ಬಟ್ ಬೇರೆಯವರು ಅಟ್ಯಾಕ್ ಮಾಡಬಾರ್ದು, ನಮ್ಮಲ್ಲಿ ಕೇಪಬಿಲಿಟಿ ಇದೆ ಅಂತ ತೋರಿಸೋದನ್ನ ನಾವು ಡಿಟರೆಂಟ್ ಅಂತ ಕರಿತೀವಿ. ಸೊ ದಿಸ್ ಅಗ್ನಿ ಪ್ರೈಮ್ ರೈಲ್ ಬೇಸ್ಡ್ ಲಾಂಚ್ ಆಕ್ಟ್ಸ್ ಆಸ್ ಅ ಡಿಟರೆಂಟ್ ಫಾರ್ ಎನಿ ಅದರ್ ಕಂಟ್ರೀಸ್ ವಿಚ್ ಟ್ರೈಸ್ ಟು ಅಟ್ಯಾಕ್ ಆನ್ ಅಸ್. ಓಕೆ, ಬೇರೆ ಯಾವ್ದಾದ್ರು ಕಂಟ್ರಿ ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡ್ರೆ, ನಮ್ಮಲ್ಲಿ ಈ ತರ ಒಂದು ಪವರ್ ಇದೆ ಅಂತ ಅವ್ರನ್ನ ಭಯ ಬೀಳಿಸಿ ಅಟ್ಯಾಕ್ ನ ಮಾಡದೇ ಇರುವಂತಹದಕ್ಕೆ ನಾವು ಡಿಟರೆಂಟ್ ಅಂತ ಕರಿತೀವಿ. ಸೊ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಆಕ್ಟ್ಸ್ ಆಸ್ ಅ ಡಿಟರೆಂಟ್. ಓಕೆ, ಸೊ ಅಗ್ನಿ ಪ್ರೈಮ್ ಬಗ್ಗೆ ನೋಡೋಣ. ಅಗ್ನಿ ಪ್ರೈಮ್, ವಾಟ್ ಈಸ್ ಅಗ್ನಿ ಪ್ರೈಮ್? ಅವಾಗಲೇ ಹೇಳ್ದಂಗೆ ಇಟ್ ಈಸ್ ಅ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್. ನ್ಯೂಕ್ಲಿಯರ್ ಕೇಪಬಲ್ ಇರುತ್ತೆ, ಇದರಲ್ಲಿ ನ್ಯೂಕ್ಲಿಯರ್ ಡೆಟೋನೇಷನ್ ನಾವು ಬಳಸಿ ಅಗ್ನಿ ಪ್ರೈಮ್ ನ ಲಾಂಚ್ ಮಾಡಬಹುದು. ಅಂಡ್ ಇಟ್ ಈಸ್ ಬೀಯಿಂಗ್ ಡೆವಲಪ್ಡ್ ಅಂಡರ್ ಇಂಟಿಗ್ರೇಟೆಡ್ ಗೈಡೆಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್. ಓಕೆ,
ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಮ್ಮ ಒಂದು ಭಾರತದ ಪ್ರೋಗ್ರಾಮ್ನ ಅಡಿಯಲ್ಲಿ ಆಗ್ತಿರುವಂಥದ್ದು ಅಗ್ನಿ ಸೀರೀಸಲ್ಲಿ ರೀಸೆಂಟ್ ಆಗಿ ಯಾವುದಾದ್ರೂ ಒಂದು ಮಿಸೈಲ್ನ ನಾವು ಟೆಸ್ಟ್ ಮಾಡಿದ್ದೀವಿ ಅಂತಂದರೆ ದಟ್ ಈಸ್ ಅಗ್ನಿ ಪ್ರೈಮ್. ಓಕೆ, ಇಟ್ ಈಸ್ ಆಲ್ಸೋ ಇಂಟರ್ಮೀಡಿಯೇಟ್ ರೇಂಜ್ ಇರುತ್ತೆ. ಇಂಟರ್ಮೀಡಿಯೇಟ್ ರೇಂಜ್ ಅಂದರೆ 2000 ಕಿಲೋಮೀಟರ್, 2000ದಿಂದ 2500 ಕಿಲೋಮೀಟರ್ಸ್ ಅಷ್ಟು ರೇಂಜ್ ಇರುತ್ತೆ. ದ ರೇಂಜ್ ವೇರೀಸ್ ಫ್ರಮ್ 2000 to 2500 ಕಿಲೋಮೀಟರ್ಸ್ ಆ್ಯಂಡ್ ಇಟ್ ಈಸ್ ಅ ಟೈಪ್ ಆಫ್ ಬ್ಯಾಲಿಸ್ಟಿಕ್ ಮಿಸೈಲ್. ಮಿಸೈಲ್ಸ್ ಅಲ್ಲಿ 2 ಥರ ಮಿಸೈಲ್ಸ್ ಇರುತ್ತೆ, ಒಂದು ಬ್ಯಾಲಿಸ್ಟಿಕ್ ಆ್ಯಂಡ್ ಅನದರ್ ಇಸ್ ಕ್ರೂಸ್ ಮಿಸೈಲ್. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಸೋ ಮೆನಿ ಟೈಮ್ಸ್ ಇನ್ ಮೈ ವಿಡಿಯೋಸ್. ಎಷ್ಟೊಂದು ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ರೂಸ್ ಮಿಸೈಲ್ ಆ್ಯಂಡ್ ಬ್ಯಾಲಿಸ್ಟಿಕ್ ಮಿಸೈಲ್? ಲೆಟ್ ಅಸ್ ನೋ ಇನ್ ಅವರ್ ಕಮೆಂಟ್ ಸೆಕ್ಷನ್. ಸೊ ಇದಿಷ್ಟು ಅಗ್ನಿ ಪ್ರೈಮ್ನ ಬಗ್ಗೆ. ಆ್ಯಂಡ್ ಮುಂದಿನ ಆರ್ಟಿಕಲ್ಗೆ ಹೋಗೋಣ, ಗ್ರೌಂಡ್ ನಟ್ಸ್. ಸೊ ಗ್ರೌಂಡ್ ನಟ್ಸ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಇಂಡೋನೇಷ್ಯಾ ನಮ್ಮ ಇಂಡಿಯನ್ ಗ್ರೌಂಡ್ ನಟ್ಸ್ನ ಇಂಪೋರ್ಟ್ಸ್ನ ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂದರೆ ಬಿಕಾಸ್ ಆಫ್ ಆಲ್ಫಾ ಟಾಕ್ಸಿನ್ಸ್ ಅಂತ ಕರಿತೀವಿ ನಾವು. ವಾಟ್ ಈಸ್ ಆಲ್ಫಾ ಟಾಕ್ಸಿನ್ಸ್? Alpha toxins is a type of carcinogenic mold. It is a type of mold, ಅಂದ್ರೆ ಫಂಗಸ್ ಇಂದ ಫಂಗಸ್, a type of fungi called as aspergillus ಈ ಒಂದು ಮೋಲ್ಡ್ ನ ಉತ್ಪಾದನೆ ಮಾಡುತ್ತೆ. ಈ ಗ್ರೌಂಡ್ ನಟ್ಸ್ ಅಲ್ಲಿ ಈ ಆಲ್ಫಾ ಟಾಕ್ಸಿನ್ಸ್ ಜಾಸ್ತಿ ಆದ್ರೆ ದಿಸ್ ಬಿಕಮ್ಸ್ ಕಾರ್ಸಿನೋಜೆನಿಕ್. ಓಕೆ, ಕ್ಯಾನ್ಸರ್ ಕಾಸಿಂಗ್. ಈ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ನ ಕಾಸ್ ಮಾಡುವಂತಹ ಕೇಪಬಿಲಿಟಿ ಇರುವಂತಹ ಆಲ್ಫಾ ಟಾಕ್ಸಿನ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಇಂಡಿಯನ್ ಇಂಪೋರ್ಟ್ಸ್ನ ಇಂಡೋನೇಷ್ಯಾದವರು ತಡೆದಿದ್ದಾರೆ. ಓಕೆ, ಸೊ ದಟ್ಸ್ ವೈ ಗ್ರೌಂಡ್ ನಟ್ಸ್ ನಾವು ಓದಬೇಕಾಗುತ್ತೆ. ಗ್ರೌಂಡ್ ನಟ್ಸ್ ಏನೇನು ಓದಬೇಕು? ವಾಟ್ ಈಸ್ ದ ಟೈಪ್ ಆಫ್ ಸಾಯಿಲ್? ಗ್ರೌಂಡ್ ನಟ್ ಬೆಳೆಯೋಕ್ಕೆ ಯಾವ ಥರ ಸಾಯಿಲ್ ಇರಬೇಕಂದ್ರೆ ಸ್ಯಾಂಡಿ ಲೋಮಿ ಸಾಯಿಲ್ ಆರ್ ಸ್ಯಾಂಡಿ ಕ್ಲೇಯಿ ಸಾಯಿಲ್ ಅಲ್ಲಿ ನಮ್ಮ ಗ್ರೌಂಡ್ ನಟ್ಸ್ ಚೆನ್ನಾಗಿ ಬೆಳೆಯುತ್ತೆ. ಈ ಒಂದು ಸಾಯಿಲ್ ಅಲ್ಲಿ ಸ್ಯಾಂಡಿ ಲೋಮಿ ಸಾಯಿಲ್ ಇರಬೇಕು ಅಥವಾ ಸ್ಯಾಂಡಿ ಕ್ಲೇಯಿ ಸಾಯಿಲ್ ಇರಬೇಕು. ಯಾವ ಒಂದು ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಗ್ರೌಂಡ್ ನಟ್ಸ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದ್ರೆ ಇಟ್ ಶುಡ್ ಬಿ ವಾರ್ಮ್ ಅಂಡ್ ಹ್ಯೂಮಿಡ್ ಕಂಡೀಷನ್ ಅಲ್ಲಿ ಈ ಒಂದು ಗ್ರೌಂಡ್ ನಟ್ಸ್ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಗ್ರೌಂಡ್ ನಟ್ಸ್. ನಮ್ಮ ಇಂಡಿಯಾ ಈಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಗ್ರೌಂಡ್ ನಟ್. ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಇಂಡಿಯಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ನಮ್ಮ ಇಂಡಿಯಾದಲ್ಲಿ ಯಾವ ಸ್ಟೇಟ್ಸ್ ಬೆಳೆಯುತ್ತೆ ಅಂತ ಅಂದರೆ ಗುಜರಾತ್, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಈ ಎಲ್ಲ ಸ್ಟೇಟ್ಸ್ ಗ್ರೌಂಡ್ ನಟ್ಸ್ನ ಅತಿ ಹೆಚ್ಚಾಗಿ ಬೆಳೆಯುತ್ತೆ ನಮ್ಮ ಇಂಡಿಯಾದಲ್ಲಿ. ಓಕೆ, ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಅಮಿತಾ ಚೌಧರಿ ಅವರು ಯಾಕೆ ನ್ಯೂಸಲ್ಲಿ ಇದ್ದಾರೆ ಅಂತಂದರೆ UNEP ಫೈನಾನ್ಸ್ ಇನಿಷಿಯೇಟಿವ್. UNEPನ ಫೈನಾನ್ಸ್ ಇನಿಷಿಯೇಟಿವ್ ಅಂತ ಒಂದಿದೆ. ಏನಿದು UNEP FI ಅಂತಂದರೆ UNEPಯ ಫೈನಾನ್ಸ್ ಇನಿಷಿಯೇಟಿವ್ ಏನು ಅಂತ ಅಂದರೆ ಪ್ರೈವೇಟ್ ಸೆಕ್ಟರ್ ಫಂಡ್ಸ್ ರೇಸ್ ಮಾಡೋದು. ಓಕೆ, ಪ್ರೈವೇಟ್ ಸೆಕ್ಟರಲ್ಲಿ ಫಂಡ್ಸ್ನ ರೇಸ್ ಮಾಡೋದು ಯಾವುದಕ್ಕೋಸ್ಕರ? ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ಗೋಸ್ಕರ ಪ್ರೈವೇಟ್ ಸೆಕ್ಟರಲ್ಲಿ ಫಂಡ್ಸ್ನ ರೇಸ್ ಮಾಡೋದಕ್ಕೆ UNEP ಫೈನಾನ್ಸ್ ಇನಿಷಿಯೇಟಿವ್ ಅಂತ ಕರಿತೀವಿ. ಆ್ಯಂಡ್ ಇದರ ಒಂದು ಹೆಡ್ ಆಗಿ, ಚೇರ್ಮನ್ ಆಗಿ ನಮ್ಮ ಭಾರತ ಮೂಲದ ಅಮಿತಾ ಚೌಧರಿ ಅವರು ಅಪಾಯಿಂಟ್ ಆಗಿದ್ದಾರೆ. ಸೊ ಶಿ ಬಿಕೇಮ್ ಚೇರ್ಮನ್ ಆಫ್ ದಿಸ್ UNEP ಫೈನಾನ್ಸ್ ಇನಿಷಿಯೇಟಿವ್. ಈ UNEP ಫೈನಾನ್ಸ್ ಇನಿಷಿಯೇಟಿವ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ದಿಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ಜೆನೆವಾ. ಓಕೆ, ಈ ಜೆನೆವಾದಲ್ಲಿರುವಂತಹ UNEP FI ಫೈನಾನ್ಸ್ ಇನಿಷಿಯೇಟಿವ್. ಇದರಲ್ಲಿ ಮೋರ್ ದ್ಯಾನ್ 500 ಮೆಂಬರ್ಸ್ ಇರ್ತಾರೆ. ಮೋರ್ ದ್ಯಾನ್ 500 ಮೆಂಬರ್ಸ್ ಈ ಒಂದು ಇನಿಷಿಯೇಟಿವ್ ಅಲ್ಲಿ ಇರ್ತಾರೆ, ಈ ಒಂದು ಇನಿಷಿಯೇಟಿವ್ ಗ್ರೂಪ್ ಅಲ್ಲಿ ಇರ್ತಾರೆ. ಆ್ಯಂಡ್ ಇದರಲ್ಲಿ ಗವರ್ಮೆಂಟ್ಸ್, NGOs, ಬ್ಯಾಂಕ್ಸ್ ಹಾಗೆ ಹಲವಾರು ಮೆಂಬರ್ಸ್ನ ಇದು ಇನ್ಕ್ಲೂಡ್ ಆಗಿರುತ್ತೆ. ಈ ಎಲ್ಲದಕ್ಕೂ ಹೆಡ್ ಆಗಿ ಅಮಿತಾ ಚೌಧರಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅಮಿತಾ ಚೌಧರಿ ಆ್ಯಂಡ್ ದಿಸ್ ಇಸ್ ಅಬೌಟ್ UNEP ಫೈನಾನ್ಸ್ ಇನಿಷಿಯೇಟಿವ್. ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಆಫ್ ಕರ್ನಾಟಕ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಇರುತ್ತೆ ಅಂದರೆ 2025ಇಂದ 2032ವರೆಗೂ ಇರುತ್ತೆ. 7 ವರ್ಷಗಳ ಕಾಲ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಇರುತ್ತೆ. ಯಾವಾಗ ಲಾಂಚ್ ಆಗಿರೋದು? 2025 ಅಲ್ಲಿ 2032ವರೆಗೂ ಇದು ವ್ಯಾಲಿಡಿಟಿ ಇರುತ್ತೆ. ಆ್ಯಂಡ್ ನಮ್ಮ ಕರ್ನಾಟಕದ ಗೋಲ್ ಏನು? $1 ಟ್ರಿಲಿಯನ್ ಎಕಾನಮಿ ಆಗಬೇಕು ಬೈ 2032. ಸೊ $1 ಟ್ರಿಲಿಯನ್ ಎಕಾನಮಿ ಬೈ 2032ಗೆ ಹೆಲ್ಪ್ ಮಾಡೋದಕ್ಕೆ ಈ ಒಂದು
ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಆಫ್ ಕರ್ನಾಟಕನ ನಾವು ಲಾಂಚ್ ಮಾಡಿದ್ದೀವಿ. 7 ವರ್ಷಗಳ ಕಾಲ ಇದಿರುತ್ತೆ. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್? ಇದರಲ್ಲಿ ಲಾರ್ಜ್ ಸ್ಕೇಲ್ AI ಯೂಸೇಜ್ನ ಮಾಡ್ತೀವಿ. ಸೊ ಟೆಕ್ನಾಲಜಿ ಮತ್ತು AIನ ಯೂಸೇಜ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಮಾಡೋದು. ಓಕೆ, AIನ ಯೂಸ್ ಮಾಡಿಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದು. ಆ್ಯಂಡ್ ದೆನ್ ಯೂನಿಫೈಡ್ ಡಿಜಿಟಲ್ ಪೋರ್ಟಲ್ನ ಸಹ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಇದೇ ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಕೆಳಗಡೆ. ಈ ಯೂನಿಫೈಡ್ ಡಿಜಿಟಲ್ ಪೋರ್ಟಲಲ್ಲಿ ನಿಮಗೆ ಬೇಕಾಗಿರುವಂತಹ ಯಾವುದೇ ಸ್ಕಿಲ್ ಆದ್ರೂ ಇದರಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ಡಿಜಿಟಲ್ ಪೋರ್ಟಲಲ್ಲಿ ನಮ್ಮನ್ನು ನಾವು ರಿಜಿಸ್ಟರ್ ಮಾಡಿಕೊಂಡು ಯಾವುದೇ ಒಂದು ಸ್ಕಿಲ್ ಬೇಕಾಗಿರುವಂಥ ಸ್ಕಿಲ್ ಬಗ್ಗೆ ನಾವು ಇದರಲ್ಲಿ ಓದ್ಬೋದು. ಸೊ ಆ್ಯಂಡ್ ಇದರಲ್ಲೂ ಸಹ AIನ ಯೂಸ್ ಮಾಡಿದ್ದಾರೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಯೂನಿಫೈಡ್ ಡಿಜಿಟಲ್ ಪೋರ್ಟಲ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್. ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್. 2032 ಅಷ್ಟರಲ್ಲಿ $1 ಟ್ರಿಲಿಯನ್ ಎಕಾನಮಿ ಆಗಬೇಕಂತ ನಮ್ಮ ಕರ್ನಾಟಕದ ಟಾರ್ಗೆಟ್ ಇದೆ. ಸೊ ದಿಸ್ ಈಸ್ ದ ಟಾರ್ಗೆಟ್ ಆಫ್ ಕರ್ನಾಟಕ, 1 ಟ್ರಿಲಿಯನ್ ಎಕಾನಮಿ ಬೈ 2032. ಆ್ಯಂಡ್ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಅಂತ ಕೇಳ್ತಾರೆ, 2025 ಇಂದ 2032. ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಸ್ ಫಾರ್ ಆಸ್ ಕರ್ನಾಟಕ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್. ಸೊ ನೆಕ್ಸ್ಟ್ ಟಾಪಿಕ್, ಶಿರಾಪುರ್ ಮಾಡೆಲ್ ಆಫ್ ವಾಟರ್ ಕನ್ಸರ್ವೇಷನ್. ವಾಟ್ ಈಸ್ ದಿ ಶಿರಾಪುರ್ ಮಾಡೆಲ್ ಆಫ್ ವಾಟರ್ ಕನ್ಸರ್ವೇಷನ್? ಈ ಶಿರಾಪುರ್ ಅನ್ನೋದು ಒಂದು ವಿಲೇಜ್. ಇಟ್ ಈಸ್ ಅ ವಿಲೇಜ್ ಇನ್ ಮಹಾರಾಷ್ಟ್ರದಲ್ಲಿ. ಆ್ಯಂಡ್ ಈ ಒಂದು ಮಹಾರಾಷ್ಟ್ರದಲ್ಲಿರುವಂತಹ ವಿಲೇಜಲ್ಲಿ ಅಮರೀಶ್ ಭಾಯ್ ಪಟೇಲ್ ಅಂತ ಒಬ್ಬರಿದ್ದಾರೆ. ಇವರು ಪ್ರಪೋಸ್ ಮಾಡಿದಂತಹ ಮಾಡೆಲ್ ಏನು ಅಂತ ಅಂದ್ರೆ, ಇಟ್ ಈಸ್ ಕಮ್ಯುನಿಟಿ ಡ್ರಿವನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್, ಹಾಗೆ ಸ್ಟ್ರೀಮ್ ಡೆವಲಪ್ಮೆಂಟ್ ಮತ್ತೆ ವಾಟರ್ ಟೇಬಲ್ ರೀಚಾರ್ಜ್, ಗ್ರೌಂಡ್ ವಾಟರ್ ಟೇಬಲ್ ರೀಚಾರ್ಜ್. ಸೊ ಈ ಒಂದು ಪ್ರೋಗ್ರಾಮ್ ಇಂದ ಈ ಒಂದು ಶಿರಾಪುರ್ ವಿಲೇಜ್ ಏನಿದೆ, ಇಟ್ ಈಸ್ ಅ ಡ್ರಾಟ್ ಪ್ರೋನ್ ರೀಜನ್. ಈ ಡ್ರಾಟ್ ಪ್ರೋನ್ ಏರಿಯಾ ಏನಿದೆ ಇವಾಗ ಇದು ಫರ್ಟೈಲ್ ಫಾರ್ಮ್ ಲ್ಯಾಂಡ್ ಆಗಿದೆ. ಓಕೆ, ಫರ್ಟೈಲ್ ಫಾರ್ಮ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಡ್ರಾಟ್ ಪ್ರೋನ್ ಏರಿಯಾ ಇಂದ, ಬಿಕಾಸ್ ಆಫ್ ಕಮ್ಯುನಿಟಿ ಡ್ರಿವನ್ ಪ್ರೋಗ್ರಾಮ್ಸ್ ಲೈಕ್ ಕಮ್ಯುನಿಟಿ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಆ್ಯಂಡ್ ದೆನ್ ಗ್ರೌಂಡ್ ವಾಟರ್ ಟೇಬಲ್ ರೀಚಾರ್ಜ್. ಇದರ ಮಾಡೋದ್ರಿಂದ ಅಲ್ಲಿ ಗ್ರೌಂಡ್ ವಾಟರ್ ಟೇಬಲ್ನ ಗುಣಮಟ್ಟ ಜಾಸ್ತಿ ಆಗಿದೆ, ಅದರ ಮಟ್ಟ ಲೆವೆಲ್ ಏನಿದೆ ಅದು ಜಾಸ್ತಿ ಆಗಿದೆ. ಆ್ಯಂಡ್ ದೆನ್ ಡ್ರಾಟ್ ಪ್ರೋನ್ ಏರಿಯಾ ಇದ್ದಿದ್ದು ಇವಾಗ ಫರ್ಟೈಲ್ ಫಾರ್ಮ್ ಲ್ಯಾಂಡ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ, ಆಲ್ ಥ್ಯಾಂಕ್ಸ್ ಟು ಅಮರೀಶ್ ಭಾಯ್ ಪಟೇಲ್. ಸೊ ಈ ಒಂದು ಮಾಡೆಲ್ನ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ನಾವು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕ ಕೂಡ ಡ್ರಾಟ್ ಪ್ರೋನ್ ಏರಿಯಾ ಆಗಿರೋದ್ರಿಂದ ಈ ಒಂದು ಮಾಡೆಲ್ನ ಯೂಸ್ ಮಾಡಿಕೊಂಡು ನಮ್ಮ ಡ್ರಾಟ್ ಪ್ರೋನ್ ಏರಿಯಾ ಏನಿದೆ ಅದನ್ನ ಫರ್ಟೈಲ್ ಮಾಡಬೇಕು, ಎಫೆಕ್ಟಿವ್ ಆಗಿ ವಾಟರ್ನ ಯೂಸ್ ಮಾಡಬೇಕು ಅನ್ನುವಂತಹ ಕಾರಣದಿಂದ ಈ ಒಂದು ಶಿರಾಪುರ್ ಮಾಡೆಲ್ ಆಫ್ ವಾಟರ್ ಕನ್ಸರ್ವೇಷನ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ. ಸೊ ದಿಸ್ ಇಸ್ ಅಬೌಟ್ ಶಿರಾಪುರ್ ಮಾಡೆಲ್. ಕ್ವೆಶ್ಚನ್ ಫಾರ್ ಯು: ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಬ್ಯಾರನ್ ಐಲ್ಯಾಂಡ್. ಇಟ್ ಈಸ್ ಸೌತ್ ಏಷ್ಯಾಸ್ ಓನ್ಲಿ ಆಕ್ಟಿವ್ ವಾಲ್ಕೆನೋ. It is located at the junction of Indian and Burmese tectonic plates. It is home to tribal communities. 1 and 2 only, 2 and 3 only, 1 and 3 only, 1, 2 and 3. ಬ್ಯಾರನ್ ದ್ವೀಪದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಇದು ಭಾರತೀಯ ಮತ್ತು ಬರ್ಮಾ ಟೆಕ್ಟಾನಿಕ್ ಪ್ಲೇಟ್ಗಳ ಜಂಕ್ಷನ್ನಲ್ಲಿದೆ. ಇದು ಬುಡಕಟ್ಟು ಸಮುದಾಯಗಳಿಗೆ ನೆಲೆಯಾಗಿದೆ. ಯಾವುದು ರೈಟ್ ಆನ್ಸರ್? ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಕ್ವೆಶ್ಚನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕರೆಂಟ್ ಅಫೇರ್ಸ್ ಕ್ಲಾಸ್. ಇನ್ನಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಒಂದಿಗೆ ನಾಳೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಬಾಯ್.